ಬಹುಶಃ ಈ ಹಾಡು ಎಷ್ಟು ನೀಟಾಗಿ ಸೆಟ್ ಆಗುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು. ಆರಂಭವೇ ಪ್ರಚಂಡವಾಗಿದೆ. ಪಾಕಿಸ್ತಾನಕ್ಕೆ ಏನನ್ನ ಕಲಿಸಬೇಕಿತ್ತೋ, ಪಾಕಿಸ್ತಾನ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತೋ ಅದೇ ಭಾಷೆಯಲ್ಲಿ ಉತ್ತರ ಕೊಡುವಂಥ ಕೆಲಸವನ್ನು ನಮ್ಮ ಹೆಮ್ಮೆಯ ಸೈನಿಕರು ಮಾಡಿದ್ದಾರೆ. ಇಡೀ ದೇಶ ಖುಷಿಯಲ್ಲಿದೆ, ಸಮಾಧಾನಗೊಂಡಿದೆ, ತೃಪ್ತಿ ಇದೆ. ದಿಲ್ ಮಾಂಗೆ ಮೋರ್ ಅಂತ ಕೇಳ್ತಾ ಇದೆ. ಇನ್ನಷ್ಟು ಬೇಕು, ಪಾಕಿಸ್ತಾನಕ್ಕೆ ಇನ್ನಷ್ಟು ಪಾಠ ಕಲಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾನೆ ಇದೆ. ಇದರ ಜೊತೆಗೆ ಭಾರತೀಯ ಸೇನೆಯ ಜೊತೆಗೆ ನಾವಿದ್ದೀವಿ ಅಂತ ನೈತಿಕ ಸ್ಥೈರ್ಯ ತುಂಬುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನ ಸಂಪೂರ್ಣವಾಗಿ ವಿಚಲಿತವಾಗಿರೋದು ಕೂಡ ಕಾಣ್ತಾ ಇದೆ. ಯಾಕಂತಂದ್ರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಭಾರತದ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಬೇಕು, ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಕನ್ಫ್ಯೂಷನ್ ಇದೆ. ಒಟ್ಟಲ್ಲಿ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಕಲಿಸಬೇಕಾಗಿರುವಂಥ ಪಾಠವನ್ನು ಕಲಿಸಾಗಿದೆ. ನೋಡ್ತಾ ಇದ್ದೀರಿ, ಭಾರತದ ನಾಗರಿಕರು ನಮ್ಮ ಸೇನೆಯ ಪರಾಕ್ರಮವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಎನ್ನುವಂಥ ಘೋಷವಾಕ್ಯದೊಂದಿಗೆ ಭಾರತದ ಪರಾಕ್ರಮವನ್ನು, ದೇಶದ ಪರಾಕ್ರಮವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೌದು, ಮೊನ್ನೆ ಪಹಲ್ಗಾಮ್ನಲ್ಲಿ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬೇಸರದಲ್ಲಿದ್ವಿ. ಈ ರೀತಿ ಆಗಬಿಡುತ್ತಲ್ಲ ಅನ್ನುವಂಥ ದುಗುಡ ನಮ್ಮನ್ನೆಲ್ಲ ಕಾಡ್ತಾ ಇತ್ತು. ಬಟ್ ಇವತ್ತು ಆ 26 ಮಂದಿ ಅಮಾಯಕರನ್ನು ಏನು ಕೊಂದು ಹಾಕಿದ್ರು ಉಗ್ರಗಾಮಿಗಳು, ಅವರಿಗೆ ಕಲಿಸುವಂಥ ಪಾಠವನ್ನು ಕಲಿಸಲಾಗಿದೆ. ಬೆಂಗಳೂರಿನ ದೃಶ್ಯಗಳಿವು. ಬೆಂಗಳೂರಲ್ಲಿ ಖುಷಿಯಿಂದ ಭಾರತ್ ಮಾತಾ ಕಿ ಜೈ ಎನ್ನುವಂಥ ಘೋಷಣೆಯನ್ನು ಕೂಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇದರ ಮಧ್ಯೆ ಭಾರತ ಸಂಭವನೀಯ ಅಪಾಯವನ್ನು ತಪ್ಪಿಸೋದಕ್ಕೆ, ಸಂಭವನೀಯ ದಾಳಿಯನ್ನು ತಪ್ಪಿಸೋದಕ್ಕೆ ಅಥವಾ ಸಂಭವನೀಯ ದಾಳಿಯಿಂದ ರಕ್ಷಣೆ ಪಡೆಯೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಸರ್ವಸನ್ನದ್ಧವಾಗಿದೆ. ನೋಡ್ತಾ ಇದ್ದೀರಿ, ರಾಮನಗರದ ದೃಶ್ಯ ಇದು. ರಾಮನಗರದಲ್ಲೂ ಕೂಡ ಸಿಹಿ ಹಂಚಲಾಗ್ತಾ ಇದೆ. ಭಾರತದ ಆರ್ಮಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ. ಇಡೀ ದೇಶದಾದ್ಯಂತ ಇದೇ ರೀತಿ ಇದೆ. ದೇಶ ಬಯಸ್ತಾ ಇದ್ದಿದ್ದು ಇದನ್ನೇ. ಯಾಕಂತಂದ್ರೆ ಪದೇ ಪದೇ ಕೆಣಕುವಂತ ಕೆಲಸವನ್ನು ಮಾಡ್ತಾ ಇತ್ತು ಪಾಕಿಸ್ತಾನ. ಸುಖಾಸುಮ್ಮನೆ ಕೆಣಕುವಂತ ಕೆಲಸವನ್ನು ಮಾಡ್ತಾ ಇತ್ತು. ಪಾಠ ಕಲಿಸಲೇಬೇಕಿತ್ತು. ಪಾಠ ಕಲಿಸದೇ ಇದ್ರೆ ನಾವು ಕೈಲಾಗದವರು ಅನ್ನುವಂಥ ಸಂದೇಶ ಹೋಗ್ತಾ ಇತ್ತೇನೋ ಜಗತ್ತಿಗೆ. ಏನು ಮಾಡಿದ್ರು ನಡೆಯುತ್ತೆ ಭಾರತದ ವಿರುದ್ಧ ಅಂತ. ಬಟ್ ಭಾರತ ಬದಲಾಗಿದೆ. ಭಾರತ ಬದಲಾಗಿದೆ ಮತ್ತು ಖತರ್ನಾಕ್ ಆಗಿ ಬದಲಾಗಿದೆ. ಒಂದು ಏಟು ಕೊಟ್ಟರೆ ತಿರ್ಗಾ 4 ಏಟು ಕೊಡ್ತೀವಿ ನಾವು. ಆ ಏಟನ್ನು ನಿಮಗೆ ಸಹಿಸಿಕೊಳ್ಳೋದಕ್ಕೂ ಆಗಲ್ಲ, ಜೀರ್ಣಿಸಿಕೊಳ್ಳೋದಕ್ಕೂ ಆಗಲ್ಲ. ಆ ರೀತಿಯ ಏಟು ಕೊಡ್ತೀವಿ ಅನ್ನೋ ಪ್ರಬಲ ಸಂದೇಶವನ್ನು ಕೊಡಲಾಗಿದೆ. ಇದು ಹುಬ್ಬಳ್ಳಿಯ ದೃಶ್ಯ. ಇದು ಹುಬ್ಬಳ್ಳಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತ್ರಿವರ್ಣ ಧ್ವಜವನ್ನು ಹಿಡಿದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಜನ. ಸಂಭ್ರಮದ ಜೊತೆಗೆ ನಮಗೆ ಜವಾಬ್ದಾರಿಗಳು ಕೂಡ ಇದ್ದಾವೆ. ಯಾಕಂತಂದ್ರೆ ಇವತ್ತು ನಾವು ಭಾರತದ ಸೈನ್ಯದ ಜೊತೆಗೆ ನಿಂತಿದ್ದೀವಿ. ನಾಳೆ ಅಥವಾ ನಾಡಿದ್ದೋ ಅಥವಾ ಅದರ ಆಚೆ ನಾಡಿದ್ದೋ ಪಾಕಿಸ್ತಾನವೂ ಕೂಡ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆವತ್ತೂ ಕೂಡ ನಾವು ಭಾರತದ ಸೈನ್ಯದ ಜೊತೆಗೆ ನಿಲ್ಲೇಬೇಕು. ಯಾಕಂತಂದ್ರೆ ಆ ದೇಶ, ಪಾಕಿಸ್ತಾನ ಅನ್ನುವಂಥ ದೇಶ, ಏನನ್ನೂ ಮಾಡೋದಕ್ಕೆ ಹೆಸದಂಥ ದೇಶ. ಅದು ಸಿವಿಲಿಯನ್ಸ್ ಟಾರ್ಗೆಟ್ ಮಾಡಬಹುದು. ನಾವು ಆ ರೀತಿ ಮಾಡಲೇ ಇಲ್ಲ. ನಾವು ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಿಲ್ಲ. ನಾವು ಡಿಫೆನ್ಸ್ ಅನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಿಲ್ಲ. ಬದಲಾಗಿ ಭಾರತ ದಾಳಿ ಮಾಡಿದ್ದು ಅಲ್ಲಿನ ಉಗ್ರರ ತರಬೇತಿ ಶಿಬಿರಗಳ ಮೇಲೆ ದಾಳಿ ಮಾಡಿದೆ. ಉಗ್ರರ ತರಬೇತಿಗೆ ಕೊಡಲಾಗ್ತಾ ಇದ್ದಂಥ ಮೂಲ ಸೌಕರ್ಯವನ್ನು ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಲಾಗಿದೆ. ಆದರೆ ಪಾಕಿಸ್ತಾನ ಏನನ್ನು ಬೇಕಾದರೂ ಮಾಡಬಹುದು. ಅದರ ಮುನ್ಸೂಚನೆ ಕಾಣ್ತಾ ಇದೆ ನಮಗೆ ಗಡಿಯಲ್ಲಿ. ಎಲ್ಲಿವರೆಗೆ ಅಂತಂದ್ರೆ ಸೈನಿಕರ ಜೊತೆಗೆ ಗುಂಡಿನ ಚಕಮಕಿಯ ಜೊತೆಗೆ ಈ ದೃಶ್ಯ ಇದು ಉಡುಪಿಯದ್ದು. ಉಡುಪಿಯಲ್ಲೂ ಕೂಡ ಸಂಭ್ರಮಾಚರಣೆ. ಉಡುಪಿಯಲ್ಲೂ ಕೂಡ ಸೈನಿಕರ ಪರಾಕ್ರಮದ ಬಗ್ಗೆ ಮೆಚ್ಚುಗೆ. ನೋಡ್ತಾ ಇದ್ದೀರಿ ಉಡುಪಿಯ ದೃಶ್ಯಗಳಿವೆ. ಆಪರೇಷನ್ ಸಿಂಧೂರ್ ಬಗ್ಗೆ ಇಡೀ ದೇಶದಲ್ಲಿ ಮೆಚ್ಚುಗೆಯ ಮಾತುಗಳು. ಉಡುಪಿಯಲ್ಲಿ ಸಂಭ್ರಮಾಚರಣೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯಾವ ಉಗ್ರರು ಧರ್ಮವನ್ನ ಕೇಳಿ ಬಡಪಾಯಿ ಪ್ರವಾಸಿಗರನ್ನ ಕೊಂದು ಹಾಕಿದ್ರು, ನಿನ್ನ ಧರ್ಮ ಯಾವುದಯ್ಯ ಅಂತ ಕೇಳಿ ಕೊಂದು ಹಾಕಿದ್ದು, ಇವತ್ತು ಧರ್ಮ ಅಂತಂದ್ರೆ ಏನು ಅನ್ನೋದನ್ನು ತೋರಿಸಿದೆ ಭಾರತದ ಸೇನೆ. ಇದು ಧರ್ಮ ಅಂತಂದ್ರೆ ಹಿಂಗೆ ಅನ್ನೋದನ್ನು ತೋರಿಸಿಕೊಟ್ಟಿದೆ. ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದಂತೆ ಯಾರೋ ಒಬ್ಬ ಉಗ್ರ. ಮೋದಿಗೆ ಹೇಳಿದ ಪರಿಣಾಮ ಏನಾಗಿದೆ ಅಂತ ಉಗ್ರರಿಗೆ ಈಗ ಗೊತ್ತಾಗಿದೆ. ನೋಡ್ತಾ ಇದ್ದೀರಿ. ಪ್ರಯಾಗ್ರಾಜ್ನ ದೃಶ್ಯಗಳಿವು. ಪ್ರಯಾಗ್ರಾಜ್ನಲ್ಲೂ ಕೂಡ ಸಂಭ್ರಮಾಚರಣೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ
ನಿನ್ನೆ ರಾತ್ರಿ ಈ ವಿಚಾರ ಏನು ಗೊತ್ತಾಯಿತು, ಅಥವಾ ಮಧ್ಯರಾತ್ರಿ 1-1:30 ಹೊತ್ತಿಗೆ ವಿಚಾರ ಏನು ಗೊತ್ತಾಯಿತು, ಅವತ್ತಿನಿಂದ ಆ ಹೊತ್ತಿನಿಂದಲೂ ಕೂಡ ದೇಶ ಪುಳಕಗೊಂಡಿದೆ. ಎಲ್ಲರೂ ಟಿವಿ ಮುಂದೆ ಬಂದು ಕೂತರು, ಏನಾಗ್ತಿದೆ ಅನ್ನೋದನ್ನು ನೋಡೋದಕ್ಕೆ, ಏನಾಗಬಹುದು ಅನ್ನೋದನ್ನು ನೋಡೋದಕ್ಕೆ. ನಿರಂತರವಾಗಿ ಜನ ಉಳಿದೆಲ್ಲವನ್ನ ಬಿಟ್ಟು ಈ ವಿಚಾರದ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ದೇಶ ಸರಿಯಾದಂಥ ಪಾಠವನ್ನು ಪಾಪಿ ಪಾಕಿಸ್ತಾನಕ್ಕೆ ಕಲಿಸಿದೆ ಅನ್ನೋದು ಭಾರತೀಯರ ಸಂಭ್ರಮಕ್ಕೆ ಕಾರಣ, ಖುಷಿಗೆ ಕಾರಣ. ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ಸಂಭ್ರಮಾಚರಣೆ ಕಾಣ್ತಾ ಇದೆ. ಇದರ ಜೊತೆಗೆ ಯುದ್ಧ ಸರ್ವಸನ್ನದ್ಧ ಭಾರತ. ಈಗ ಎಂಥದ್ದೇ ಸಿಚುವೇಶನ್ ಬಂದರೂ ಕೂಡ ಎದುರಿಸ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ ಭಾರತಕ್ಕೆ. 6 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬೆಂಗಳೂರು, ಉಡುಪಿ, ಶಿವಮೊಗ್ಗ, ಮೈಸೂರು, ಹುಬ್ಬಳ್ಳಿ, ರಾಮನಗರ, ಒಟ್ಟು 6 ದೃಶ್ಯಗಳನ್ನು ಗಮನಿಸ್ತಾ ಇದೆ. ಎಲ್ಲ ಕಡೆಯೂ ಕೂಡ ಇಂಡಿಯನ್ ಆರ್ಮಿಯ ಗುಣಗಾನ, ಭಾರತದ ಪರಾಕ್ರಮಕ್ಕೆ ಜೈಕಾರ, ಭಾರತ ಮಾತಾ ಕಿ ಜೈ ಎನ್ನುವಂಥ ಘೋಷವಾಕ್ಯ. ಸೊ ಮೊನ್ನೆ ಉಗ್ರ ದಾಳಿಯಾದಂಥ ಸಂದರ್ಭದಲ್ಲಿ ಮುದುಡಿದಂಥ ಮನಸ್ಸುಗಳು ಇವತ್ತು ಪ್ರತೀಕಾರ ಆಯಿತು ಅಂತ ಗೊತ್ತಾದ ತಕ್ಷಣ ಆ ಮನಸ್ಸುಗಳಿಗೆ ಸಮಾಧಾನ ಆಗಿದೆ. ಇನ್ಕ್ಲೂಡಿಂಗ್ ಮೀ, ನನ್ನನ್ನೂ ಸೇರಿಸಿದಂತೆ ಎಲ್ಲರಿಗೂ ಅತ್ಯಂತ ಸಮಾಧಾನದಿಂದ, ಖುಷಿಯಿಂದ, ಹೆಮ್ಮೆಯಿಂದ ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಆಗಬೇಕಿತ್ತು, ಆಗಿದೆ. ಕಲಿಸಬೇಕಿತ್ತು, ಕಲಿಸಿದ್ದೀವಿ. ಇನ್ನೇನಾದರೂ ಬಾಲ ಬಿಚ್ಚಿದ್ರೆ ಇನ್ನೂ ಪಾಠ ಕಲಿಯೋದಿದೆ ಪಾಕಿಸ್ತಾನ. ಆ ದೇಶ ಜಗತ್ತಿನ ನಕಾಶೆಯಿಂದ ಮರೆಯಾಗಿ ಹೋಗಬೇಕು ಅಂತ ಪಾಠವನ್ನು ಕಲಿಸಬೇಕು. ಒಮ್ಮೆ ಕಲ್ತಿದ್ದಾರೆ ಪಾಠ. ಒಂದು ದೊಡ್ಡ ಭೂಭಾಗವನ್ನೇ ಕಳ್ಕೊಂಡ್ರು. ಬಾಂಗ್ಲಾದೇಶ ಅಂತ ರೂಪುಗೊಳ್ತು. ಭಾರತ ಮಾಡಿದ್ದು ಜಾಸ್ತಿ ಸಮಯ ಇಲ್ಲ ಅಂತ ಅನ್ಸುತ್ತೆ. ಈ ಜಗತ್ತಿನ ಭೂಪಟದಲ್ಲಿ ಬಲೂಚಿಸ್ತಾನ ಅನ್ನುವಂಥ ಒಂದು ದೇಶವೂ ಕೂಡ ಸೃಷ್ಟಿಯಾಗಬಹುದೇನು. ಬಲೂಚಿಸ್ತಾನವೂ ಸೃಷ್ಟಿಯಾಗಬಹುದು, ಸಿಂಧೂ ಸೃಷ್ಟಿಯಾಗಬಹುದು. ಬೆಳಗಾವಿಯ ಸಂಭ್ರಮಾಚರಣೆ, ಬೆಳಗಾವಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಬೆಳಗಾವಿ ಡಿಫೆನ್ಸ್ ಜೊತೆಗೆ, ಅಂದರೆ ಇಂಡಿಯನ್ ಆರ್ಮಿ ಜೊತೆಗೆ ಜಾಸ್ತಿ ಜೋಡಿಸಿಕೊಂಡಿರುವಂಥ ಜಿಲ್ಲೆ ಅದು. ಕಾರಣ ಮರಾಠ ಇನ್ಫೆಂಟ್ರಿಯ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಇರೋದಲ್ಲೇ, ರೆಜಿಮೆಂಟಲ್ ಸೆಂಟರ್ ಕೂಡ ಇರೋದಲ್ಲೇ. ಅಲ್ಲಿ ಸಂಭ್ರಮಾಚರಣೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ದೃಶ್ಯ ಇದು. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಜನ ಸಂಭ್ರಮಿಸ್ತಾ ಇದ್ದಾರೆ, ಭಾರತದ ಪರಾಕ್ರಮವನ್ನು ಸಂಭ್ರಮಿಸ್ತಾ ಇದ್ದಾರೆ. ಭಾರತದ ಸೇನೆ ತನ್ನ ಶಕ್ತಿ ಏನು ಅನ್ನೋದನ್ನು ಸಾಬೀತುಪಡಿಸಿದೆ. ಆ ಕಡೆಯಿಂದ ಪಾಕಿಸ್ತಾನದ ಸೇನೆ ಮಾತನಾಡ್ತಾನೆ ಇತ್ತು. ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ ಮಾತಾಡೋದೇ ಕೆಲಸ ಅವರು. ಇಂಡಿಯನ್ ಆರ್ಮಿ ಒಂದು ಅಕ್ಷರ ಮಾತನಾಡಲಿಲ್ಲ. ಬಟ್ ಮಾತಿಗಿಂತ ಹೆಚ್ಚಾಗಿ ಕೆಲಸ ಮಾಡಿ ತೋರಿಸ್ತು. ವಿಜಯಪುರದ ದೃಶ್ಯ, ವಿಜಯಪುರ ಜಿಲ್ಲೆಯ ದೃಶ್ಯ ಇದು ನೀವು ನೋಡ್ತಾ ಇರೋದು. ಈಗ ಪಾಕಿಸ್ತಾನಿ ಸೈನಿಕರಿಗೆ ಉಗ್ರವಾದಿಗಳಿಗೆ ಪಾಕಿಸ್ತಾನ್. ಮಂಡ್ಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯದಲ್ಲೂ ಕೂಡ ಜನ ಖುಷಿಯಲ್ಲಿದ್ದಾರೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ವಿ ಎನ್ನುವಂಥ ತೃಪ್ತಿ ಇದೆ. ಸಂಭ್ರಮಾಚರಣೆ, ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ದೇಶ ಒಂದಾಗಿದೆ ಈ ವಿಚಾರದಲ್ಲಿ. ಧರ್ಮ, ಜಾತಿ, ಇನ್ನೊಂದು ಮತ್ತೊಂದು ಭಾಷೆ ಇದೆಲ್ಲವನ್ನ ಬದಿಗಿಟ್ಟು ದೇಶ ಒಂದಾಗಿದೆ. ದೇಶ ಉಳಿದ್ರೆ ಅದೆಲ್ಲವೂ ಉಳಿಯುತ್ತೆ ಅಂತ ದೇಶದ ನಾಗರಿಕರಿಗೆ ಸ್ಪಷ್ಟವಾಗಿ ಗೊತ್ತು. ಧರ್ಮನೂ ಉಳಿಯುತ್ತೆ, ಜಾತಿನೂ ಉಳಿಯುತ್ತೆ, ಭಾಷೆನೂ ಉಳಿಯುತ್ತೆ. ಎಲ್ಲಕ್ಕಿಂತ ಮೊದಲು ಉಳಿಬೇಕಾಗಿರೋ ದೇಶ. ದೇಶ ಉಳಿದ್ರೆ ಅದೆಲ್ಲವೂ ಉಳಿಯುತ್ತೆ. ದೇಶ ಉಳಿದ್ರೆ ಆ ಸಂಸ್ಕೃತಿನೂ ಉಳಿಯುತ್ತೆ. ಬಟ್ ಈಗ ದೇಶದ ವಿರುದ್ಧ ದುರುಗಟ್ಟಿ ನೋಡಿದಂಥ ಪಾಕಿಸ್ತಾನಕ್ಕೆ ಪಾಠ ಕಲಿಸಲಾಗಿದೆ. ಪಾಕಿಸ್ತಾನದ ಅಹಂಕಾರ, ಹಠಮಾರಿತನ, ದರ್ಪ, ದೌಲತ್ತು ಇದೆಲ್ಲದಕ್ಕೂ ಸರಿಯಾದಂಥ ಏಟು ಬಿದ್ದಿದೆ. ನನ್ನ ಜೊತೆಗೆ ಈ ಚೀನಾ ಇದೆ, ಚೀನಾ ನನ್ನ ಜೊತೆಗಿದ್ರೆ ನಾನು ಜಗತ್ತನ್ನು ಗೆಲ್ತೀನಿ ಅಂತ ಅನ್ಕೊಂಡಿತ್ತು ಪಾಕಿಸ್ತಾನ. ಆದರೆ ಜಗತ್ತನ್ನು ಗೆಲ್ಲೋದು ಬಿಡಿ, ಇದ್ದಿದ್ದನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತ ಗೊತ್ತಾಗ್ತಿದೆ ಪಾಕಿಸ್ತಾನಕ್ಕೆ. ದೇಶ ಬಯಸ್ತಾ ಇದ್ದದೆ ಪಾಕ್ ಆಕ್ರಮಿತ ಕಾಶ್ಮೀರ, POK, ಅವರು ಅದನ್ನು ಆಜಾದ್ ಕಾಶ್ಮೀರ ಅಂತ ಕರೀತಾರೆ, ಸ್ವತಂತ್ರ ಕಾಶ್ಮೀರ ಅಂತ. ಅದರ ಮೇಲೆ ಅಟ್ಯಾಕ್ ಆಗಿದೆ, 5 ಜಾಗದ ಮೇಲೆ ಅಟ್ಯಾಕ್ ಆಗಿದೆ. ಅದು ನಮ್ಮ ಭೂಭಾಗ ರೀ, ಭಾರತದ ಭೂಭಾಗ. ಅದು ನಮ್ಮ ಮಹಾನ್ ನಾಯಕರು ಎಡವಟ್ಟು ಮಾಡಿಕೊಳ್ಳದೇ ಇದ್ರೆ 47-48ರಲ್ಲಿ ಅದು ಇವತ್ತು ಭಾರತದ ತೆಕ್ಕೆಯೊಳಗಿರ್ತಿತ್ತು. ಈ ಸ್ಥಿತಿ ಬರ್ತಾನೆ ಇರಲಿಲ್ಲ.
ಕೆಲ ನಮ್ಮ ಮಹಾನ್ ನಾಯಕರ ಎಡವಟ್ಟಿನ ಪರಿಣಾಮ ಆ ರೀತಿಯಾಗಿದ್ದು. ಬಿಡಿ, ಆ ಇತಿಹಾಸಕ್ಕೆ ಹೋದ್ರೆ ಬೇರೆ ರೀತಿಯಲ್ಲಿ ಆಗುತ್ತದೆ. ಆ ಭೂಭಾಗ ಇವತ್ತು ಭಾರತ ವಿರೋಧಿ ಕೃತ್ಯಗಳಿಗೆ ಬಳಕೆಯಾಗ್ತಾ ಇದೆ. ನಮ್ಮ ಕಾಶ್ಮೀರ, ಆ ಗಿಲ್ಗಿಟ್ ಬಾಲ್ಟಿಸ್ತಾನ್ ನಮ್ಮ ದೇಶ ವಿರೋಧಿ ಚಟುವಟಿಕೆಗೆ ಅದು ಬಳಕೆಯಾಗ್ತಾ ಇದೆ. ಕಲಿಸ್ಬೇಕಲ್ವ ಪಾಠ? ಕಲಿಸಿದೀವಿ, ಇನ್ನೂ ಕಲಿಸ್ತೀವಿ ಅಂತ ಇಂಡಿಯನ್ ಆರ್ಮಿ ಹೇಳ್ತಾ ಇದೆ. ಮಂಡ್ಯದಲ್ಲಿ ಸಂಭ್ರಮಾಚರಣೆಯ ದೃಶ್ಯ ನೋಡ್ತಾ ಇದೆ. ಪಾಕಿಸ್ತಾನಿ ಭಯೋತ್ಪಾದಕರನ್ನ ಪುಡಿಗುಟ್ಟಿದ ಭಾರತೀಯ ಸೈನಿಕರಿಗೆ, ಪಾಕಿಸ್ತಾನಿ ಭಯೋತ್ಪಾದಕರನ್ನ ಪುಡಿಗುಟ್ಟಿದ ಭಾರತೀಯ ಸೈನಿಕರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.